TV9 ಡಿಜಿಟಲ್ಗೆ ಸ್ವಾಗತ. ನಾನು ಸಂಜೀವ್ ಪಾಂಡ್ರೆ. ಸರ್ಕಾರಿ ಆಸ್ಪತ್ರೆಗಳಂದರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಹೀಗಾಗಿ ಈ ಸರ್ಕಾರಿ ಆಸ್ಪತ್ರೆಗಳನ್ನು ನಂಬಿ ಸಾಕಷ್ಟು ಬಡ ಜನರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಆದರೆ ಈಗ ಗದಗ ಜಿಲ್ಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈಗ ಔಷಧಿ ಕೊರತೆ ವಿಪರೀತವಾಗಿ ಕಾಡ್ತಾ ಇದೆ. ಏನು ಸರ್ಕಾರ ಆಸ್ಪತ್ರೆಗಳನ್ನೇ ನಂಬಿ ಬಂದಂಥ ಬಡ ಜನರು ಈಗ ಹಣ ಕೊಟ್ಟು ಔಷಧಿ ಖರೀದಿ ಮಾಡುವಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ನಾ ಈಗ ಹೇಳಕ್ಕೆ ಹೊರಟಿರೋದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆ ಆಲೂರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ. ಈ ಒಂದು ಹೊಳೆ ಆಲೂರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 3 ತಿಂಗಳಿಂದಲೂ ಕೂಡ ಔಷಧಿಗಳ ಕೊರತೆ ವಿಪರೀತವಾಗಿ ಕಾಡ್ತಾ ಇದೆ. ಈ ಬಗ್ಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಏನು ಜಿಲ್ಲಾ ಮಟ್ಟಕ್ಕೆ ಆಗಿರ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಪ್ರತಿ ತಿಂಗಳು ಕೂಡ ಅಂದರೆ ಈ ಒಂದು ಹೊಳೆ ಆಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸುಮಾರು 15ರಿಂದ 20 ಹಳ್ಳಿಗಳ ಜನರು ಈ ಒಂದು ಆಸ್ಪತ್ರೆ ನಂಬಿದ್ದಾರೆ. ಆ ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡ ಇದೇ ಆಸ್ಪತ್ರೆಗೆ ಬರ್ತಾರೆ. ಹೀಗಾಗಿ ಅದರ ಅನುಗುಣವಾಗಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಪ್ರತಿ ತಿಂಗಳು ಇಂಡೆಂಟ್ ಕೂಡ ಕೊಡ್ತಾರೆ. ನಮಗೆ ಈ ಟ್ಯಾಬ್ಲೆಟ್ಗಳು ಇಂತಿಷ್ಟು ಅವಶ್ಯಕತೆ ಇದೆ ಅಂತೇಳಿ. ಆದರೆ ಅಲ್ಲಿನ ಮಾಹಿತಿ ಪ್ರಕಾರ, TV9ಗೆ ಲಭ್ಯವಾದ ಮಾಹಿತಿ ಪ್ರಕಾರ ಏನು ಇವರು ಇಂಡೆಂಟ್ ಕೊಡ್ತಾರೆ, ಅಲ್ಲಿ ಏನು ಅಗತ್ಯ ಇದೆ ಆಸ್ಪತ್ರೆಗೆ, ಅಗತ್ಯಕ್ಕೆ ತಕ್ಕಂತೆ ಯಾವ ಔಷಧಿಗಳು ಕೂಡ ಪೂರೈಕೆ ಆಗ್ತಾಯಿಲ್ಲ ಅನ್ನುವಂಥದ್ದು ಕೂಡ ಮಾಹಿತಿ ದೊರೆತಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಏನು ಅನುದಾನದ ಕೊರತೆಯೋ ಅಥವಾ ರಾಜ್ಯ ಮಟ್ಟದಲ್ಲಿ ಏನಾದರೂ ಔಷಧಿ ಸಪ್ಲೈ ಕೊರತೆಯೋ ಅಥವಾ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಬೇಜವಾಬ್ದಾರಿಯೋ ಗೊತ್ತಿಲ್ಲ. ಆದರೆ ಈ ಆಸ್ಪತ್ರೆಗೆ ಕಳೆದ 3 ತಿಂಗಳಿಂದ ಕೂಡ ಸರಿಯಾಗಿ ಯಾವುದೇ ರೀತಿಯಿಂದ ಔಷಧಿಗಳು ಪೂರೈಕೆ ಆಗ್ತಾಯಿಲ್ಲ. ವಿಶೇಷವಾಗಿ ಆ್ಯಂಟಿಬಯೋಟಿಕ್ ಅಂದರೆ ಬೇರೆ ಬೇರೆ ನಮೂನೆ ಆ್ಯಂಟಿಬಯೋಟಿಕ್ಗಳು ಕೂಡ ಅವು ಇಲ್ಲವೇ ಇಲ್ಲ, ಸಂಪೂರ್ಣ ಖಾಲಿಯಾಗಿ ಹೋಗಿಬಿದೆ. ಇನ್ನು ಮಕ್ಕಳ ಔಷಧ ಉಪಚಾರ ಕೂಡ ಸಂಪೂರ್ಣ ಖಾಲಿಯಾಗಿದೆ ಅಂತೇಳಿ ಅಲ್ಲಿನ ತಾಯಂದಿರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಹಳ್ಳಿಯಿಂದ ಅವರು ದೂರದ ಹಳ್ಳಿಗಳಿಂದ ಚಿಕಿತ್ಸೆಗೆ ಬರ್ತಾರೆ, ಇಲ್ಲೇನು ಉಚಿತವಾಗಿ ಔಷಧಿ ಸಿಗುತ್ತೆ, ಚಿಕಿತ್ಸೆ ಸಿಗುತ್ತೆ ಅಂತೇಳಿ. ಆದರೆ ಇಲ್ಲಿ ಬಂದ ನಂತರ ಅವರಿಗೆ ಔಷಧಿಗಳು ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಖಾಲಿಯಾಗಿವೆ ಅಂತ ಉತ್ತರ ಕೇಳಿ ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಅಲ್ಲಿನ ಸಿಬ್ಬಂದಿಗಳ ಜೊತೆ ವಾಗ್ವಾದ ಮಾಡುವಂಥ ದೃಶ್ಯಗಳು ಕೂಡ ಈಗ ನಾವು ನೋಡ್ಬೋದು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಏನು ವೈದ್ಯರು ತಪಾಸಣೆ ಮಾಡ್ತಾರೆ, ಜೊತೆಗೆ ಅವರು ಔಷಧಿಗಳು ಬರೆದು ಕೊಡ್ತಾರೆ. ಆದರೆ ಔಷಧಿ ವಿಭಾಗಕ್ಕೆ ಬಂದಾಗ ಅವ್ರು 10 ಗುಳಿಗೆ ಬರೆದು ಕೊಟ್ಟರೆ 5 ಕೊಡ್ತಾರೆ, 5 ಕೊಟ್ಟರೆ 2 ಕೊಡ್ತಾರೆ. ಈ ಒಂದು ಸಮಸ್ಯೆಗಳು ಕೂಡ ಅಲ್ಲಿ ನಮಗೆ ಕಂಡು ಬಂದು. ಹೀಗಾಗಿ ಏನು ಈಗ ಯಾವ ರೀತಿ ಈ ಒಂದು ಸಮಸ್ಯೆ, ಯಾಕೆ ಸಮಸ್ಯೆ ಅನ್ನೋಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನಿತ್ಯವೂ ಕೂಡ ಬೇರೆ ಬೇರೆ ರೋಗಿಗಳು ಕೂಡ ಏನು ರೆಗ್ಯುಲರ್ ಅವ್ರಿಗೆ ಟ್ರೀಟ್ಮೆಂಟ್ ಇರ್ತದೆ, ಅದರ ಔಷಧೋಪಚಾರಗಳು ಕೂಡ ಅಲ್ಲಿ ಬಂದು ಅಲ್ಲಿ ಏನು ಸಿಬ್ಬಂದಿಗಳ ಜಗಳಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹೀಗಾಗಿ ಅಲ್ಲಿನ ವೈದ್ಯರಿಗಾಗಿರ್ಬೋದು, ಸಿಬ್ಬಂದಿಗಳಿಗಾಗಿರ್ಬೋದು, ಜನರ ಏನು ರೋಗಿಗಳು ಬರ್ತಾರೆ, ರೋಗಿ ಸಂಬಂಧಿಗಳು ಬರ್ತಾರೆ, ಅವರಿಗೆ ಉತ್ತರ ಕೊಡೋದೇ ದೊಡ್ಡ ತಲೆನೋವು ಆಗಿಬಿಟ್ಟಿದೆ. ನಿತ್ಯವೂ ಕೂಡ ಜನರನ್ನು ಸಮಾಧಾನ ಮಾಡಿ ಕಳಿಸೋದೇ ಅವರಿಗೆ ದೊಡ್ಡ ಕೆಲಸವಾಗಿದೆ. ಹೀಗಾಗಿ ಈಗ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಅಲ್ಲಿನ ಸಿಬ್ಬಂದಿ ಆಗಿರ್ಬೋದು ಕೂಡ ಅವರು ಕೂಡ ಹೆಲ್ಪ್ಲೆಸ್ ಆಗಿದ್ದಾರೆ. ಇನ್ನು ವಿಶೇಷ ಅಂದರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನು ನಾವು ಕೇಳಿದರೆ ಇಲ್ಲ, ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕೂಡ ಕೆಲವೊಂದು ಔಷಧಿಗಳು ಇನ್ನೂ ಬಂದಿಲ್ಲ, ಅದು ಯಾವ ಕೊರತೆ ಔಷಧಿಗಳನ್ನು ಇದ್ದಾವೆ, ನಾವಿಲ್ಲಿ ಹಣ ಕೊಟ್ಟು ನಾವು ಖರೀದಿ ಮಾಡ್ತಾಯಿದ್ದೀವಿ, ಯಾವುದೇ ಸಮಸ್ಯೆ ಇಲ್ಲ, ನಮಗೂ ಕೂಡ ಸಾಕಷ್ಟು ದೂರುಗಳು ಬಂದಿದ್ದೇವೆ ಜನರಿಂದ, ಅಲ್ಲಿ ನಮ್ಮ ಸಿಬ್ಬಂದಿಗಳನ್ನಂತ ಅನ್ನೋ ಮಾತು ಕೂಡ ಅವರು ಹೇಳಿದ್ದಾರೆ. ಇನ್ನು ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ, ಅಲ್ಲಿ ABRಕ್ಕೆ ಹಣ ಬರ್ತದೆ, ಅಲ್ಲಿ ಅನುದಾನದ ಕೊರತೆ ಇಲ್ಲ, ಅಲ್ಲಿ ಖರೀದಿ ಮಾಡ್ತಾರೆ, ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅನ್ನುವಂಥ ಮಾತು ಹೇಳಿದ್ದಾರೆ. ಹೀಗಾಗಿ ಏನು ಸರ್ಕಾರಿ ಆಸ್ಪತ್ರೆಗಳು ಬಡವರ ಪಾಲಿನ ಸಂಜೀವನಿ ಅಂತಾರೆ. ಆದರೆ ಇಲ್ಲಿ ಬಂದಂಥ ರೋಗಿಗಳಿಗೆ ಮಾತ್ರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಉಚಿತ ಸಿಗುತ್ತೆ ಅಂಥೇಳಿ ಹಾಗೆ ಬಂದಂಥ ಜನರು ಈಗ ಹಣವಿಲ್ಲದೆ ಮತ್ತು ಕಂಗಾಲಾಗಿ ಊರಿಗೆ ವಾಪಸ್ ಹೋಗುವಂಥ ದೃಶ್ಯಗಳು ಕೂಡ ನಾವು ಸಾಕಷ್ಟು ಕಂಡಿದ್ದೀವಿ. ಹೀಗಾಗಿ ಒಟ್ಟಾರೆಯಾಗಿ ಗದಗ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಏನು ತಾಲೂಕಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೋ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸರಿಯಾಗಿ ಔಷಧಗಳು ಪೂರೈಕೆ ಆಗ್ತಿಲ್ಲ. ಅಲ್ಲಿ ಬಡ ಜನರು ಗೋಳಾಡ್ತಾ ಇದ್ದಾರೆ, ನರಳಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಯಾಕೆಂದರೆ ಹಣ ಕೊಟ್ಟು ಖರೀದಿ ಮಾಡದೇ ಆಗದಂಥ ಬಡ ಜನರು ಕೂಡ ಈಗ ಅಕ್ಷರಶಃ ಕಂಗಾಲಾಗಿದೆ. ಹೀಗಾಗಿ ಜನರು ಒತ್ತಾಯ ಏನಪ್ಪ ಅಂತಂದರೆ, ನಾವು ಸರ್ಕಾರ ಆಸ್ಪತ್ರೆ ಬಂದಿರ್ತೀವಿ, ನಮಗೆ
ಉಚಿತ ಚಿಕಿತ್ಸೆ ಜೊತೆಗೆ ಔಷಧಿ ಕೂಡ ಸಿಗಬೇಕು ಅನ್ನೋ ಒತ್ತಾಯ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಂಭೀರವಾಗಿ ಒಂದು ಪರಿಗಣಿಸಬೇಕು. ಪರಿಗಣಿಸಿ ಏನು ಸೂಕ್ತವಾದಂಥ ಔಷಧೋಪಚಾರಗಳು ಪೂರೈಕೆ ಮಾಡಬೇಕು ಅನ್ನೋ ಒತ್ತಾಯ ಈಗ ಅಲ್ಲಿನ ಜನರು ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನಾದರೂ ಜಿಲ್ಲಾ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಈಗೇನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನು ಔಷಧಿಗಳ ಕೊರತೆ ಇದೆ ಅದು ನೀಗಿಸುವಂಥ ಕೆಲಸ ಮಾಡಬೇಕು ಅನ್ನೋ ಒತ್ತಾಯ ಈಗ ಜನರು ಮಾಡ್ತಾ ಇದ್ದಾರೆ.